ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್. ಇವತ್ತು ನಾನು ಬೆಸ್ಟ್ ಈಸಿಯಾಗಿ ಮಾಡ್ಕೊಳ್ಳೋಂತಹ ಎಗ್ ರೈಸನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ನಾವು ರೆಸಿಪಿನ ಶೇರ್ ಮಾಡೋಣ. ಫಸ್ಟಿಗೆ ಬೌಲ್ನಲ್ಲಿ ನಾವು ಬುರ್ಜಿ ಮಾಡಿ ತಕ್ಕೋಬೇಕಾಗ್ತೈತಿ. ಯಾಕಂದ್ರೆ ಅದು ಹೇಳ್ತೀನಿ. ಸೊ ನಾವೆಲ್ಲ ವೆಜಿಟೇಬಲ್ ಆ್ಯಡ್ ಮಾಡಿ ತತ್ತಿ ಆ್ಯಡ್ ಮಾಡಿದರೆ ಎಲ್ಲ ಮಿಸ್ ಮ್ಯಾಚ್ ಆಗುತ್ತೆ ಅಂತೇಳಿ ಬುರ್ಜಿ ಮಾಡಿ ಮೊದಲೇ ತೊಳ್ಕೊಳ್ರಿ. ಹಾಗೆಯೇ ಒಂದು ಬೌಲ್ನಲ್ಲಿ ಅಲ್ಲ ಬೆಳ್ಳುಳ್ಳಿ ಸಣ್ಣಗೆ ಹರ್ಚ್ಕೊಂಡು ಕಟ್ ಮಾಡಿ, ಪೇಸ್ಟ್ ಇದ್ದವರು ಪೇಸ್ಟ್ ಆ್ಯಡ್ ಮಾಡಿರಿ, ಇಲ್ಲಾಂದರೆ ಆಲ್ಮೋಸ್ಟ್ ಈ ಥರ ಮಾಡಿದ್ರೇ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆಯೇ ನಿಮ್ಮ ಕಡೆ ಯಾವುದೂ ತರಕಾರಿ ಹೆಚ್ಚಿಗಿದ್ರೇ ನೀವು ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಆಗ್ಬೋದು, ಕ್ಯಾರೆಟ್ ಆಗ್ಬೋದು, ಕ್ಯಾಬೇಜ್ ಆಗ್ಬೋದು. ಬಟ್ ನನ್ನ ಕಡೆ ಇರುವಂಥ ನಾನು ಪದಾರ್ಥಗಳು ಆ್ಯಡ್ ಮಾಡಿದ್ದೀನಿ. ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಮೆಂತೆ ಕೂಡ ಆ್ಯಡ್ ಮಾಡಿದೆ. ಗುಡ್ ಫಾರ್ ಹೆಲ್ತ್ ಅಂತ ಹೇಳಿ ನಾನು ಆ್ಯಡ್ ಮಾಡಿದೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ಆದ ನಂತರ ನಾವು ಡೈರೆಕ್ಟ್ ಎಗ್ನ ಆ್ಯಡ್ ಮಾಡಬಾರ್ದು. ಯಾಕಂದರೆ ಇದಕ್ಕೆ ನಾವು ಡೈರೆಕ್ಟಾಗಿ ರೈಸ ಆ್ಯಡ್ ಮಾಡೋಣ. ರೈಸ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆ ಮೊದಲೇ ನಾವು ಇದಕ್ಕೆ ಸಾಲ್ಟ್ ಆಗ್ಬೋದು ಅಥವಾ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೊಬೇಡ್ರಿ. ಈ ವೆಜಿಟೇಬಲ್ ಒಳಗೆ ನಾವು ರೈಸ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ಸೊ ನನ್ನ ಕೈಯಲ್ಲಿ ಸ್ಟಿಕ್ ಇಲ್ಲ, ಹಾಗಾಗಿ ನಾನು ಒಂದು ಕೈ ಫೋನ್ ಇಟ್ಕೊಂಡು ಒಂದು ಕೈಲಿ ನಾನು ಕುಕ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದಕ್ಕೆ ಒಂಚೂರು ಸೋಯಾ ಸಾಸ್ ಹಾಕ್ಕೊಳ್ರಿ. ಚೂರು ಸೋಯಾ ಸಾಸ್ ಹಾಕ್ಕೊಂಡು ಮತ್ತು ವಿನೇಗರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ಕ್ವಾಂಟಿಟಿ ಇದ್ರಿ, ಭಾಳ ಇರಲಿ ಸ್ವಲ್ಪ ಇರಲಿ. ಭಾಳ ಜಾಸ್ತಿ ಇದ್ದರೆ 2 ಸ್ಪೂನ್ ಆ್ಯಡ್ ಮಾಡಿರಿ, ಇಲ್ಲಾಂದರೆ ಒಂಚೂರೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವುದೇ ಥರ ಉಪ್ಪು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಸೋಯಾ ಸಾಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾವ ರೀತಿ ಕಲರ್ ಬಂತು ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಯಾವ್ಯಾವ ಮಸಾಲ ನಾವು ಆ್ಯಡ್ ಮಾಡ್ತಿದ್ವಿ. ನಾನು ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡಿದೆ. 1 2 3 ಫ್ರೈಡ್ ರೈಸ್ ಮಸಾಲ, ಇದಂತೂ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬರ್ತೈತಿ. ಸೇಮ್ ನಾವು ಹೋಟೆಲ್ ಫುಡ್ ತಿಂದ ಹಾಗೆ. ಅದನ್ನು ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಡ್ರಿ. ನಿಮ್ಗೆ ಮಸಾಲ ಜಾಸ್ತಿ ಬೇಕಾದ್ರೆ ಮಸಾಲ ಜಾಸ್ತಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಮ್ಗೆ ಸ್ವಲ್ಪ ಮಸಾಲೆ ಬೇಕಂದರೆ ನೀವು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫೈನಲಿ ನೋಡ್ತಾ ಇರ್ಬೋದು, ನಾವು ಯಾವ್ದು ಬುರ್ಜಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ. ನಾನು ಇದಕ್ಕೆ ಇಷ್ಟು ಅನ್ನಕ್ಕೆ ನಾನು 3 ಎಗ್ನ ಬುರ್ಜಿ ಮಾಡ್ಕೊಂಡಿದ್ದೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಫೈನಲಿ ಇಷ್ಟು ಚಂದ ಬಂತಂದರೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಈಸಿಯಾಗಿ ಮಾಡ್ಕೋವಂಥ ಡಿಶ್ ಇದು. ಇದನ್ನು ತುಂಬ ಏನು ಅಷ್ಟು ಬರ್ಡನ್ ಆಗೋದಿಲ್ಲ. ಅದಕ್ಕೆ ಮೇಲೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಡ್ರಿ, ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಅಂತ ಇರುತ್ತಲ್ಲ ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದಂತೂ ಬೆಸ್ಟ್ ಇರುತ್ತೆ. ನೆಕ್ಸ್ಟ್ ಟೈಮ್ ನಾನು ಮಾಡ್ಬೇಕಂದ್ರೆ ಚಿಕನ್ ಫ್ರೈಡ್ ರೈಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಚಿಕನ್ ಫ್ರೈಡ್ ರೈಸ್ ಮಾಡಿ ಲಾಗ್ನ ಹಾಕ್ತೀನಿ, ನೋಡಬೇಕು. ಫೈನಲಿ ನನ್ನ ಎಗ್ ರೈಸ್ ನೋಡಿದ್ರಲ್ಲ ಯಾವ ರೀತಿ ಕಾಣತೈತಿ ಎಗ್ ರೈಸ್. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡೋದ ಮರಿಬೇಡಿ. ಬಾಯ್, ಸಿ ಯು.